ಜಗದಂತ ಆಘಾತ ತಿಳಿದಿತ್ತು. ತಿಳಿದ್ರೆ ಯಾರು ತಾನೇ ಏನು ಮಾಡೋಕ್ಕಾಗುತ್ತೆ, ವಿಧಿ ಮುಂದೆ ಯಾರಿಗೂ ಏನೂ ನಡೆಯೋದಿಲ್ಲ. ಆದರೆ ದುಃಖದ ಸಂಗತಿ, ಒಂದು ಕನ್ನಡದ ಸಾಂಸ್ಕೃತಿಕ ಲೋಕದಲ್ಲಿ ಒಬ್ಬ ನಿಜವಾದ ಕನ್ನಡತಿಯನ್ನು ನಾವು ಕಳ್ಕೊಂಡಿದ್ದೀವಿ. ಅವರಂಥ ನಿರೂಪಕಿ ಮತ್ತೊಬ್ಬರು ಇಲ್ಲ ಅಂತ ನಾನು ಖಂಡಿತ ಹೇಳ್ತೀನಿ. ಯಾವುದೇ ಸಣ್ಣ ಕಾರ್ಯಕ್ರಮ ಇರ್ಬೋದು, ದೊಡ್ಡ ಕಾರ್ಯಕ್ರಮ ಇರ್ಬೋದು, ಅಪರ್ಣ ಅವರ ನಿರೂಪಣೆ ಇದ್ದರೆ ಆ ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ಮೆರುಗು ಬರ್ತಾ ಇತ್ತು. ಯಾಕೆ ಅಂದರೆ ಅವರ ಬಾಯಲ್ಲಿ ಕನ್ನಡ ಧ್ವನಿ, ಕನ್ನಡದ ಸ್ಪಷ್ಟತೆ, ಕನ್ನಡದ ಶಬ್ದಗಳು ಅದು ಎಲ್ರಿಗೂ ಬರ್ತಾ ಇರಲಿಲ್ಲ. ಎಷ್ಟೋ ಜನ ಪಂಡಿತರು ಕೂಡ ಅಷ್ಟು ಶಬ್ದಗಳನ್ನು ಹುಡುಕಿ ಆ ಸಂದರ್ಭಕ್ಕೆ ಜೋಡಿಸ್ತಾ ಇರಲಿಲ್ಲ. ಅಂಥ ಒಂದು ಮಹಾನ್ ಶಕ್ತಿ ಅಪರ್ಣ ಅವ್ರಿಗಿತ್ತು. ಅಂಥ ಒಬ್ಬ ಕನ್ನಡತಿ, ಕನ್ನಡ ನಾಡಿನ ಒಡತಿ ಅಂದರೂ ತಪ್ಪಾಗಲ್ಲ. ಕನ್ನಡದ ಭಾಷೆಗೆ ಭುವನೇಶ್ವರಿ ಅವ್ರನ್ನ ತಬ್ಬಿಕೊಂಡಿದ್ರು. ಇವತ್ತು ತಬ್ಬಿಕೊಂಡು ಆಕೆನ ಕರ್ಕೊಂಡು ಹೋಗಿದ್ದಾರೆ. ಆಕೆಗೆ ಸದ್ಗತಿ ಸಿಕ್ಕಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ, ಅವ್ರ ಕುಟುಂಬದವರಿಗೆ ಈ ದುಃಖನ ಭರಿಸುವಂಥ ಶಕ್ತಿ ಆ ಪರಮಾತ್ಮ ಕೊಡಲಿ ಅಂತ ನಾನು ಪ್ರಾರ್ಥನೆ